ವೆಲ್ಕಮ್ ಟು ಮಧುಮದೇಶ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಕಷ್ಟಪಡ್ತೀವಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಇಷ್ಟಪಡಬೇಕು ಅಂತೇನಿಲ್ಲ, ಆದರೂ ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ ಅಂತ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದ್ರೆ ಸ್ನೇಹಿತರೆ, ನಾವು ನೋಡಿ ಸ್ನೇಹಿತರೆ, ರೋಟ್ರಿವೇಟ್ರ್ ಹಾಕಿದ್ದೀವಿ. ನೋಡಿ ಸ್ನೇಹಿತರೆ, ರೋಟ್ರಿವೇಟ್ರಿ ಹಾಕಿದ್ದೀವಿ. ಫುಲ್ಲು 20 ಕುಂಟೆ ವಿಸ್ತೀರ್ಣ ಇದೆ. ನೋಡಿ ಅಲ್ಲಿ ಗಂಟೆ ಎಂಡಿ ಅಲ್ಲಿದೆ, ಅಲ್ಲಿ ಗಂಟೆನೂ ಹಾಕಿದ್ದೀವಿ. ನೋಡಿ ಸ್ನೇಹಿತರೆ, ಏನಂದರೆ ಉಳುಮೆ ಭೂಮಿ ಟೊಮೊಟೊ ಹಾಕೋಕ್ಕೆ ರೋಟ್ರಿವೇಟ್ರ್ ಹಾಕಿದೆ. ಭೂಮಿ ಸಿದ್ಧತೆ ಆಗಿದೆ ಸ್ನೇಹಿತರೆ. ಭೂಮಿ ಸಿದ್ಧತೆ ಹೇಗಾಗಿದೆ ಅಂತಂದರೆ ಸ್ನೇಹಿತರೆ, ಯಾವುದೇ ಉಳುಮೆ ಮಾಡಬೇಕಾಗಿದ್ರು ನೀವು ಉಳುಮೆ ಅಂದರೆ ಪೂರ್ವ ಪಶ್ಚಿಮದ ಕಡೆ ಉಳುಮೆ ಮಾಡಿದರೆ ನೀವು ನೆಕ್ಸ್ಟು ನೀವು ರೋಟ್ರಿವೇಟ್ರ್ ಹಾಕಿದ್ರೆ ಉಳುಮೆ ಮಾಡಿದರೆ ನೆಕ್ಸ್ಟು ರೋಟ್ರಿವೇಟ್ರ್ ಹಾಕಿದ್ರೆ ನೀವು ಪೂರ್ವ ಪಶ್ಚಿಮದ ಕಡೆ ಉಳುಮೆ ಮಾಡಿದರೆ ಉತ್ತರ ದಕ್ಷಿಣದ ಕಡೆ ನಾವು ಅಡ್ಡಲಾಗಿ ಉಳುಮೆ ಮಾಡಬೇಕು. ಯಾಕಂದರೆ ಸ್ನೇಹಿತರೆ, ಆ ಉಳುಮೆ ಮಾಡಿದಾಗ ಚೆನ್ನಾಗಿ ಮತ್ತು ಮಲ್ಚಾಗುತ್ತೆ ಒಂದು, ಆಮೇಲೆ ಸತ್ತೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ವಿರುದ್ಧ ದಿಕ್ಕಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ರೋಟ್ರಿ ಹಾಕಬೇಕು ವಿರುದ್ಧ ದಿಕ್ಕಿನಲ್ಲಿ. ಮತ್ತು ಸೂಕ್ಷ್ಮಾಣುಜೀವಿಗಳು ನಾಶ ಆಗೋದು ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಯಾವ ದಿಕ್ಕಿನಲ್ಲಿ ಉಳುಮೆ ಮಾಡಿರ್ತೀವಿ ಅದೇ ದಿಕ್ಕಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಜನರೇಟ್ ಆಗಿರುತ್ತೆ. ನಾವು ವಿರುದ್ಧ ದಿಕ್ಕಿನಲ್ಲಿ ಅದೇ ದಿಕ್ಕಿನಲ್ಲಿ ನಾವೇನು ರೋಟ್ರಿವೇಟ್ರ್ ಹಾಕಿದ್ರೆ ಸೂಕ್ಷ್ಮಾಣುಜೀವಿಗಳ ಸಾಯೋ ಪ್ರಮಾಣ ಕಡಿಮೆ ಜಾಸ್ತಿ ಇರುತ್ತೆ. ಹೇಗಪ್ಪ ಗೊತ್ತು? ಮೈಕ್ರೋಸ್ಕೋಪಲ್ಲಿ ಕಂಡುಹಿಡಿದಿ ಅನ್ನಲ್ಲ, ಬೇಕಾದ್ರೆ ಚೆಕ್ ಮಾಡಿ ಸ್ನೇಹಿತರೆ. ಅದು ವೈಜ್ಞಾನಿಕವಾಗಿ ಅದು ಸತ್ಯ. ವಿರುದ್ಧ ದಿಕ್ಕಿನಲ್ಲಿ ನಾವು ಉಳುಮೆ ಮಾಡಬೇಕು ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಉಳುಮೆ ಒಂದು ರೋಟ್ರಿವೇಟ್ರ್ ಹಾಕಿದ್ರೆ ಒಂದು ಮಾಗಿ ಉಳುಮೆ ಆಗಬೇಕು ಅಂತಂದರೆ ಕನಿಷ್ಠ 1 ತಿಂಗಳ ಅಂತರ 1 ತಿಂಗಳು ಭೂಮಿ ಮಾಗಬೇಕು ಸ್ನೇಹಿತರೆ. ಅಂದರೆ ನಾವು ನೇಗಿಲು ಹಾಕಿದ ಮೇಲೆ ಕನಿಷ್ಠ ಅಂದರೂ 15ರಿಂದ 1 ತಿಂಗಳ ಅಂತರದ 1 ತಿಂಗಳು ಬೇಕು ಸ್ನೇಹಿತರೆ. ತುಂಬ ಮಾಗಿ ಉಳುಮೆ ಅಂದರೆ 2 ತಿಂಗಳಾದರೂ ಭೂಮಿ ಒಳ್ಳೆಯದೇ. ಎಷ್ಟು ಉಳುಮೆ ಮಾಡಿ ನಾವು ಹದವಾಗಿ ಇಡ್ತೀವೋ ಅದು ಮಾಗಿ ಉಳುಮೆ ಆಗುತ್ತೆ. ಅಂದರೆ ಮಿನಿಮಮ್ಮು 30 ದಿನ, ಕನಿಷ್ಠ ಅಂತಂದು 30 ದಿನದಲ್ಲಿ ಉಳುಮೆ ಮಾಗುತ್ತೆ. ಅಂದರೆ ಭೂಮಿ ಹದ ಬರುತ್ತೆ. ನಾವು ಇವತ್ತು ಉಳುಮೆ ಮಾಡಿ ನಾಳಿದ್ದು ರೋಟ್ರಿವೇಟ್ರ್ ಹಾಕಿದ್ರೆ ಅದು ಮಾಗಿ ಉಳುಮೆ ಆಗೋದಿಲ್ಲ, ಅದು ಕಾಯಿ ಉಳುಮೆ. ಅಂದರೆ ಭೂಮಿ ಹದ ಬರೋದಿಲ್ಲ. 100ರಲ್ಲಿ 30 ಭಾಗ ಅಷ್ಟೇ ನಾವು ಉಳುಮೆ, ಅದು ಮಣ್ಣು ಮಾತ್ರ ನಾವು ಕ್ಲೀನ್ ಮಾಡಿರ್ತೀವಿ ಅಷ್ಟೇ. ಒಳಗಡೆ ನಾವು ಕ್ಲೀನ್ ಆಗಿರಲ್ಲ ಅಂತಂದರೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಆಗಿರಲ್ಲ. ಕನಿಷ್ಠ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಆಗಬೇಕು ಅಂದರೆ ಕನಿಷ್ಠ 15ರಿಂದ 1 ತಿಂಗಳ ಅಂತರ ಬೇಕಾಗುತ್ತೆ. ಯಾವುದೇ ಅಂದರೆ ಭೂಮಿಯಲ್ಲಿ ಜನ್ರೇಟ್ ಆಗಬೇಕಂದ್ರೆ ಹೊಸ ಜೀವಿಗಳು ಉತ್ಪನ್ನ ಆಗಬೇಕು ಅಂತಂದರೆ. ಮತ್ತು ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಭೂಮಿ ಫಲವತ್ತತೆ ಕಂಡುಹಿಡಿಯೋದು ಹೇಗೆ ಅಂತಂದರೆ ಅದು ಸಿಂಪಲ್ ಟೆಕ್ನಿಕ್ ಸ್ನೇಹಿತರೆ. ಹೇಗಂದರೆ, ನಾವು ಈಗ ಉಳುಮೆ ಮಾಡಿದ್ದೀವಲ್ಲ, ಇದ್ರ ಮೇಲೆ ನಡ್ಕೊಂಡು ಹೋದರೆ ನಾವು ನಮ್ಮ ಕಾಲುಗಳಿಗೆ ಬರೀ ಚಪ್ಪಲಿ ಇಲ್ಲದೆ ವಿತೌಟ್ ಚಪ್ಪಲಿ ನಾವು ನಡ್ಕೊಂಡು ಹೋದರೆ ನಮ್ಮ ಕಾಲುಗಳಿಗೆ ಹೂವದ ಮೇಲೆ ನಡಿತೀವಲ್ಲ ಆ ಥರ ಫೀಲ್ ಆದರೆ ನಮಗೆ ಏನು ಗೊತ್ತೇ, ಭೂಮಿ ಹದವಾಗಿದೆ ಮತ್ತು ಭೂಮಿ ಫಲವತ್ತಾಗಿದೆ ಅನ್ನೋ ಅರ್ಥ. ಏನು ಗೊತ್ತಾಯ್ತು ಸ್ನೇಹಿತರೆ? ಅಕಸ್ಮಾತ್ ಭೂಮಿ ಫಲವತ್ತತೆ ಪ್ರಮಾಣ ಕಡಿಮೆ ಇದೆ ಅಂತಂದರೆ ನಮಗೆ ಮುಳ್ಳು ಚುಚ್ಚುತ್ತೆ ಮತ್ತು ಭೂಮಿ ಹದ ಬಂದಿರಲ್ಲ. ಹದ ಅಂದರೆ ನಮಗೆ ಭೂಮಿ ಫಲವತ್ತಾಗಿದೆ ಅಂತಂದರೆ ಮುಳ್ಳು ಚುಚ್ಚಲ್ಲ. ಯಾಕಂತಂದರೆ ಸೂಕ್ಷ್ಮಾಣುಜೀವಿಗಳು ಕೆಳಪದರದಲ್ಲಿ ಹರಡ್ಕೊಂಡಿರ್ತವೆ, ಅದು ಭೂಮಿನ ಮೆದು ಮಾಡಿರ್ತದೆ. ಆದರೆ ನಿಮಗೆ ಕಾಯಿ ಉಳುಮೆಯಲ್ಲಿ ಭೂಮಿ ಫಲವತ್ತತೆ ಇಲ್ಲದೆ ಇರೋ ಪ್ರಮಾಣದಲ್ಲಿ ಸೂಕ್ಷ್ಮಾಣುಜೀವಿಗಳಲ್ಲಿ ಇರೋದೇ ಇಲ್ಲ. ಆದ್ದರಿಂದ ಭೂಮಿ ಹಾರ್ಡಾಗಿರುತ್ತೆ ಮತ್ತು ಮುಳ್ಳು ಚುಚ್ಚುತ್ತೆ ಸ್ನೇಹಿತರೆ. ಬೇಕಾದ್ರೆ ನೀವು ಚೆಕ್ ಮಾಡಿ, ಇದು ವೈಜ್ಞಾನಿಕವಾಗಿ ಸತ್ಯ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.